ಓಂ ನಮೋ ವೆಂಕಟೇಶಾಯ. ಭಗವದ್ಗೀತೆಯ ಚಿಂತನೆಗಾಗಿ ನಾವೆಲ್ಲರೂ ಕೂಡ ಇಂದು ಸೇರಿದ್ದೇವೆ. ಯಾವುದೇ ಕಾರ್ಯದ ಪ್ರಾರಂಭದಲ್ಲಿ ನಾವು ಮೊಟ್ಟ ಮೊದಲಿಗೆ ಮಾಡಬೇಕಾಗಿರುವ ಕಾರ್ಯ ಗುರುವಂದನೆ. ಯಾವುದೇ ಕಾರ್ಯದ ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡ್ರೆ ನಮಗೆ ಟೆನ್ಷನ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಗುರುಗಳಲ್ಲಿ ಬಹಳವಾದ ವಿಶ್ವಾಸದಿಂದ ಅವರ ಪಾದಕಮಲಗಳಿಗೆ ನಮ್ಮ ಕಾರ್ಯದ ಜವಾಬ್ದಾರಿಯನ್ನು ವಹಿಸಿಕೊಟ್ಟರೆ ಆ ಕಾರ್ಯವನ್ನೆಲ್ಲ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡುವಂಥವರು ಗುರುಗಳು. ಯಾಕೆ ಅಂದರೆ ಗುರುಗಳು ಶಿಷ್ಯರ ಮೇಲೆ ಅಷ್ಟು ವಾತ್ಸಲ್ಯ. ಭಗವಂತ ಏನಾದರೂ ಶಿಷ್ಯನ ಮೇಲೆ ಕೋಪಗೊಂಡಿದ್ದರೆ ಗುರು ಹತ್ರ ಹೋಗಿ ಶರಣು ಆದರೆ ಗುರುಗಳು ಭಗವಂತನ ಹತ್ರ ಒಂದು ಪತ್ರನೋ ಅಥವಾ ಮಾತನಾಡಿ ನಮ್ಮ ಶಿಷ್ಯನ ಮೇಲೆ ಅನುಗ್ರಹ ಮಾಡುವಂತ ಹೇಳಿ ಸರಿ ಮಾಡಿಬಿಡ್ತಾರೆ. ಆದರೆ ಗುರುಗಳು ಕೋಪಗೊಂಡರೆ ಗುರುಗಳೂ ತಿರಸ್ಕಾರ ಮಾಡಿದ್ದಾರೆ, ಭಗವಂತನೂ ತಿರಸ್ಕಾರ ಮಾಡ್ತಾನೆ. ಹಾಗಾಗಿ ತುಂಬ ಕಾರುಣಿಕರು ಗುರುಗಳು. ಅಂತಹ ಗುರುಗಳನ್ನು ನಾವು ವಿಶ್ವಾಸಪೂರ್ವಕವಾಗಿ ನಂಬಿಕೆಯಿಂದ ಶರಣು ಹೋಗಿ ನಮ್ಮೆಲ್ಲ ದುಃಖ ದುಮ್ಮಾನಗಳನ್ನು ಅವರ ಹತ್ರ ಹೇಳಿಕೊಂಡ್ರೆ ಅದಕ್ಕೆ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ ಎಂಬುದೇ ಶಾಸ್ತ್ರದಲ್ಲಿರುವಂತಹ ಕೆಲವು ಮುತ್ತಿನಂತಹ ಮಾತುಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ಅವಶ್ಯವಾಗಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಕಲಿಯುಗದ ಹೆದ್ದೈವನಾಗಿರುವಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸನ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಯಾಕೆ ಅಂದರೆ ದೇವರನ್ನು ನಾವು ಹೇಗೆ ಇದ್ದಾನೆ ಅಂತ ಚಿಂತಿಸ್ತೇವೋ ಆ ರೀತಿ ಭಗವಂತ ನಮಗೆ ಅನುಗ್ರಹ ಮಾಡ್ತಾನಂತೆ. ಭಗವಂತನು ಏಮಾಂ ಯಥಾ ಉಪಾಸ್ಯಂತಿ ತಾಂ ತಥೈವ ಭಜಾಮ್ಯಹಂ. ಯಾರು ನನ್ನನ್ನು ಹೇಗೆ ಚಿಂತಿಸ್ತಾರೋ ನಾನು ಅವರಿಗೆ ಆ ರೀತಿಯಾಗಿ ಅನುಗ್ರಹ ಮಾಡ್ತೇನೆ. ಭಗವಂತನಿಗೆ ಯಾವ ಗುಣಗಳಿಲ್ಲ, ಅವನಲ್ಲಿ ಯಾವ ತರಹದ ದೊಡ್ಡ ದೊಡ್ಡ ಗುಣ ಇಲ್ಲ, ಅವನು ದುಃಖದಿಂದ ಕೂಡಿದ್ದಾನೆ, ಅವನು ನಮ್ಮಂತೆಯೇ ದುಃಖ ಇದೆ ಅಂತ ಚಿಂತಿಸಿದರೆ ದೇವರು ಕೂಡ ಹಾಗೆಯೇ ನಮಗೆ ಅನುಗ್ರಹ ಮಾಡ್ತಾನಂತೆ. ಭಗವಂತನಲ್ಲಿ ಯಾವ ದುಃಖದ ಲವಲೇಶ ಇಲ್ಲ, ಅವನು ಗುಣಪೂರ್ಣ, ಅನಂತ ಕಲ್ಯಾಣ ಗುಣಪೂರ್ಣನಾಗಿದ್ದಾನೆ ಅಂತ ಚಿಂತಿಸಿದರೆ ನಮ್ಮ ಯೋಗ್ಯತಾನುಸಾರವಾದ ಗುಣಗಳನ್ನು ನೀಡುತ್ತಾನೆ. ಹಾಗಾಗಿ ಭಗವಂತನ ಆನಂದಮಯ ರೂಪವನ್ನು ನಾವು ಚಿಂತಿಸಿದರೆ ನಮ್ಮ ಜೀವಿತಾವಧಿಯ ಕೊನೆಯವರೆಗೂ ಆನಂದವನ್ನು ನೀಡಿಯೇ ಅವನು ಅನುಗ್ರಹಿಸ್ತಾನೆ. ಹಾಗಾಗಿ ಅಂತಹ ಆನಂದಮಯನಾಗಿರುವ ಶ್ರೀನಿವಾಸನ ಸ್ತೋತ್ರವನ್ನು ನಾವು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಮುಂದಿನ ಒಂದು ಘಟ್ಟ ಸಂಕಲ್ಪದ ಘಟ್ಟ. ಇಂತಹ ಸಂಕಲ್ಪವನ್ನು ನಾವು ಮಾಡುವಾಗ ಪ್ರಾರಂಭ ಮಾತ್ರಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ ಅಂತ ಆಚಾರ್ಯರು ಆಜ್ಞೆ ಮಾಡ್ತಾರೆ. ನಾವು ಮಾಡುವಂತಹ ಯಾವುದೇ ತರಹದ ಸಂಕಲ್ಪ ಇದ್ದಾಗಲೂ ಕೂಡ ಅದು ದೇವರು ಈ ಕಾರ್ಯದಿಂದ ಪ್ರೀತನಾಗಲಿ ಅಂತ ನಾವು ಪ್ರಾರಂಭಿಸಿದರೆ ಅದಕ್ಕೆ ಏನೇ ವಿಘ್ನ ಬರಲಿ, ಅದಕ್ಕೆ ಏನು ಮಾರ್ಕ್ಸ್ ಅದು ಸಂಪೂರ್ಣವಾದ ಮಾರ್ಕ್ಸ್ ಕೊಡ್ತಾನಂತೆ. ಒಂದು ತಿಂಗಳ ವ್ರತ ಇದೆ ಅಂತ ಅಂದ್ಕೊಳ್ಳೋಣ. ಆ ಒಂದು ತಿಂಗಳ ಏನೋ ಒಂದು ದೇವರ ಪೂಜೆಯನ್ನು ನಾವು ಕೈಗೊಳ್ತಾ ಇದ್ದೇವೆ. ಯಾವುದಕ್ಕಾಗಿ? ದೇವರು ನಮ್ಮನ್ನು ಅನುಗ್ರಹಿಸಲಿ, ಅವನು ಪ್ರೀತನಾಗಲಿ ಅಂತ. ಆದರೆ ಯಾವುದೋ ಅನಾರೋಗ್ಯದಿಂದ ಆ ವ್ರತಕ್ಕೆ ಏನೋ ವಿಘ್ನ ಬಂತು ಅಂದ ಮಾತ್ರಕ್ಕೆ ದೇವರು ನಮಗೆ ಪಾಪ ಕೊಡೋಲ್ಲ. ಹೊರತು 15 ದಿನ ಮಾಡಿದರೂ ಕೂಡ ಆ ವ್ರತವನ್ನು 1 ತಿಂಗಳಿಗೆ ಬೇಕಾದ ಪುಣ್ಯ ಭಾಗವನ್ನು ಅನುಗ್ರಹ ಮಾಡಿಬಿಡ್ತಾನೆ ಅಂತ ಉಂಟು. ಯಾಕೆ ಅಂದರೆ ಅದು ಸಂಕಲ್ಪದ ಪ್ರಭಾವ. ದೇವರ ಮುಂದೆ ಗೋಪಾಲಕೃಷ್ಣ ಪ್ರೇರಣೆಯ, ಗೋಪಾಲಕೃಷ್ಣ ಪ್ರೀತ್ಯರ್ಥಂ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಅಂತ ಹೇಳಿದ್ದೇವೆ. ಅಂದರೆ
ದೇವರು ಇದಕ್ಕೆ 100% 100 ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿ ಅವನು ಸಂಕಲ್ಪವನ್ನು ಅವನು ಮಾಡ್ತಾನೆ. ಹಾಗಾಗಿ ನಮ್ಮ ಮನುಜರ ಸಂಕಲ್ಪ ಅವನ ಸಂಪೂರ್ಣ ಫಲದ ಸಂಕಲ್ಪಕ್ಕೆ ಕಾರಣವಾಗ್ತದೆ. ಹಾಗಾಗಿ ನಾವೆಲ್ಲ ಆ ಸಂಕಲ್ಪವನ್ನು ದೇವರ ಸನ್ನಿಧಾನದಲ್ಲಿ ಮಾಡೋಣ. ಶ್ರೀಮತ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯಾ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ದಶಮಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಶ್ರವಣಂಚ ಕರಿಷ್ಯಾಮಹೇ. ಕೃಷ್ಣನನ್ನ ಸ್ತೋತ್ರ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಂ ಶ್ರೀನಿವಾಸಂ ಭಜೇ ನಿಶಂ. ಭಗವದ್ಗೀತೆಯ ಪ್ರಾರಂಭದ ಒಂದು ಪಾರಾಯಣವನ್ನು ಪ್ರಾರಂಭ ಮಾಡುವಾಗಲೂ ಭಗವದ್ಗೀತೆಯ ಒಳಗಡೆ ಇರುವ ದೇವರು ಒಂದೊಂದು ಅಧಿಷ್ಠಾನದಲ್ಲಿ ಭಗವಂತನ ಒಂದೊಂದು ರೀತಿಯ ಸನ್ನಿಧಾನ ಇದೆ. ಹಾಗಾಗಿ ಈ ಭಗವದ್ಗೀತೆಯಲ್ಲಿರುವಂತಹ ಪರಮಾತ್ಮನನ್ನು ಕೂಡ ಸ್ತೋತ್ರ ಮಾಡಬೇಕು. ಯಾಕೆ ಅಂದರೆ ಎಲ್ಲದರ ಸಾರಭೂತವಾಗಿ ಭಗವಂತನು ಸುಲಭವಾಗಿ ಅರ್ಥ ಆಗಲಿಕ್ಕೋಸ್ಕರ ಸಕಲ ಜನರೂ ಕೂಡ ಉದ್ಧಾರ ಆಗಲಿಕ್ಕೋಸ್ಕರ ಭಗವದ್ಗೀತೆಯನ್ನು ನೀಡಿದ್ದಾನೆ. ಅಂತಹ ಸಕಲ ಶಾಸ್ತ್ರಗಳ ಸಾರ ಎನಿಸಿಕೊಂಡ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸ ದೇವರ ಪ್ರಾರ್ಥನೆ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಭಗವದ್ಗೀತೆಯ ಚಿಂತನೆಗಾಗಿ ನಿರ್ವಿಘ್ನತಾ ಪರಿಸಮಾಪ್ತಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಇನ್ನು ಮುಂದೆ ಆ 10ನೇ ಅಧ್ಯಾಯದ
ಚಿಂತನೆಯನ್ನು ಪ್ರಾರಂಭಿಸಬೇಕಾಗಿದೆ. ಆಚಾರ್ಯರ ಮೂಲಕ ಆ ಚಿಂತನೆಯನ್ನು ಕೇಳುವ ಮೂಲಕ. ಯಾಕೆ ಅಂದರೆ ಯಾವುದನ್ನು ತಿಳಿದು ನಾವು ಓದ್ತೇವೋ, ಯಾವುದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಚಿಂತಿಸ್ತೇವೋ ಅದಕ್ಕೆ ಹೆಚ್ಚು ಫಲ, ಅದರಲ್ಲಿ ಭಕ್ತಿ ಜಾಸ್ತಿ ಅಂತ ಹೇಳಿದ್ದಾರೆ. ಹಿಂದಿನ ನಾವು ಸಂಚಿಕೆಯಲ್ಲಿ ಅನೇಕ ಅಪೂರ್ವವಾದ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನೂ ಕೃಷ್ಣನು ಅನೇಕ ರತ್ನಗಳನ್ನು ತನ್ನ ವಾಕ್ಯದಲ್ಲಿ ಮುಚ್ಚಿ ಇಟ್ಟುಬಿಟ್ಟಿದ್ದಾನೆ. ಹಾಗಾಗಿ ಅವುಗಳು ನಮಗೆ ಸಾಮಾನ್ಯವಾಗಿ ಅರ್ಥವಾಗದೇ ಇರುವಂಥದ್ದು. ಅಂತಹ ಅರ್ಥಗಳ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಆಚಾರ್ಯರು ಅದನ್ನು ತಿಳಿಸಬೇಕು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಆಚಾರ್ಯರು ಅದನ್ನು ನಡೆಸಿಕೊಡಲಿ. ನಮೋ ಲಕ್ಷ್ಮೀ ವೆಂಕಟೇಶಾಯ. ಶ್ರೀಕೃಷ್ಣ ಪರಮಾತ್ಮ ತನ್ನ ವಿಭೂತಿ ರೂಪದ ಮಹಿಮೆಯನ್ನು ಅರ್ಜುನನಿಗೆ ವರ್ಣನೆ ಮಾಡುತ್ತಾ ಇದ್ದಾನೆ, ಉಪದೇಶ ಮಾಡುತ್ತಾ ಇದ್ದಾನೆ ಎಂಬುವ ವಿಷಯವನ್ನು ಮನನ ಮಾಡುತ್ತಾ ಇದ್ದೆವು. 10ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮರಗಳಲ್ಲಿ, ಅಶ್ವತ್ಥ ಮರದಲ್ಲಿ ತನ್ನ ವಿಶೇಷವಾದಂತಹ ಅಶ್ವತ್ಥ ಎಂಬುವ ವಿಭೂತಿ ರೂಪ ಇದೆ ಎಂಬುವ ವಿಷಯವನ್ನು ಉಪದೇಶ ಮಾಡಿದ್ದ. ಅದನ್ನು ಮನನ ಮಾಡಿದ್ದೆವು. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ ಎಂಬುವ ಈ ಶ್ಲೋಕದಲ್ಲಿ ಒಂದು ಭಾಗವನ್ನು ಮನನ ಮಾಡಿದ್ದೆವು. ಅಶ್ವತ್ಥ ಸರ್ವವೃಕ್ಷಾಣಾಂ ಅಂತ. ಮುಂದೆ ದೇವರ್ಷೀಣಾಂಚ ನಾರದಃ ಅಂತ. ದೇವತೆಗಳಲ್ಲಿ ಋಷಿಯೂ ಆಗಿದ್ದು, ಯಾರಲ್ಲಿ ನನ್ನ ವಿಶೇಷವಾದಂತಹ ಸನ್ನಿಧಾನ ವಿಭೂತಿ ರೂಪ ಇದೆ ಅದನ್ನು ಭಗವಂತ ಹೇಳ್ತಾ ಇದ್ದಾನೆ. ನಾರದರಲ್ಲಿ ನಾನು ನಾರದ ಶಬ್ದವಾಚ್ಯನಾಗಿ ನನ್ನ ವಿಭೂತಿ ರೂಪವನ್ನು ಇಟ್ಟಿದ್ದೇನೆ. ನಾರದರಲ್ಲಿ ನಾರದ ಎಂಬುವ ನನ್ನ ವಿಭೂತಿ ರೂಪ ಇದೆ ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ. ನಾರದರು ಯಾರು? ದೇವಋಷಿ ಅಂತ ಹೇಳುತ್ತಾರೆ. ದೇವತೆಗಳೂ ಹೌದು, ಋಷಿಗಳೂ ಆಗಿದ್ದಾರೆ, ದೇವತೆಗಳಲ್ಲಿ ಋಷಿಗಳಾಗಿದ್ದಾರೆ. ಹೀಗೆ ದೇವತೆಗಳಲ್ಲಿ ಋಷಿ ಎಂಬತಕ್ಕಂತಹ ವಿಶೇಷವಾದ ಒಂದು ಸ್ಥಾನವನ್ನು ಪಡೆದವರು ದೇವಋಷಿಗಳಾಗಿದ್ದಾರೆ. ದೇವತೆಗಳೇ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದವರು. ದೇವತೆಗಳನ್ನು ನಾವು ಆರಾಧನೆ ಮಾಡುತ್ತೇವೆ. ತತ್ವಾಭಿಮಾನಿ ದೇವತೆಗಳು ಅಂತ ಅವರನ್ನು ನಾವು ಉಪಾಸನೆ ಮಾಡುತ್ತೇವೆ. ಅಂತಹ ದೇವತಾ ಪದವಿ ಇದೆ, ಜೊತೆಯಲ್ಲಿ ಅವರು ಋಷಿಗಳೂ ಆಗಿದ್ದಾರೆ. ದೇವತೆಗಳು ಅಂದ ಮೇಲೆ ಜ್ಞಾನಿಗಳೇ. ಜ್ಞಾನ ಇಲ್ಲದೆ ದೇವತ್ವವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಮನನ ಮಾಡಿದ್ದೆವು. ನೈವ ದೈವ ಪದಂ ಪ್ರಾಪ್ತಾಃ ಬ್ರಹ್ಮದರ್ಶನ ವರ್ಜಿತಾಃ. ಭಗವಂತನ ದರ್ಶನವನ್ನು ಪಡೆಯದ, ನೇರವಾಗಿ ಕಾಣದ, ಅಪರೋಕ್ಷ ಜ್ಞಾನವನ್ನು ಹೊಂದದ ಯಾವ ಚೇತನನು ದೇವತಾ ಪದವಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದರಿಂದ ದೇವತೆಗಳೇ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದಿದ್ದಾರೆ. ಭಗವಂತನನ್ನು ಕಂಡವರು ಎಂಬತಕ್ಕಂತಹ ಹೆಗ್ಗಳಿಕೆ ಅವರಿಗಿದೆ. ಅದಲ್ಲದೆ ನಾರದರಲ್ಲಿ ದೇವತೆಗಳಾಗಿದ್ದು ವಿಶೇಷವಾದ ಜ್ಞಾನವನ್ನು ಹೊಂದಿದ್ದಾರೆ, ಋಷಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಜ್ಞಾನವನ್ನು ಹೊಂದುವ ಮೂಲಕ ಋಷಿ ಎಂಬತಕ್ಕಂಥ ಹೆಸರು ಅವರಿಗೆ ಬಂದಿದೆ. ಅದರಿಂದ ದೇವತೆಗಳು ಋಷಿಗಳೂ ಆಗಿ ಸ್ಥಾನವನ್ನು ಪಡೆದವರು ನಾರದರು. ಅವರಲ್ಲಿ ಭಗವಂತನ ನಾರದ ಎಂಬುವಂಥ ವಿಭೂತಿ ರೂಪದ ವರ್ಣನೆಯನ್ನು ಭಗವಂತ ಮಾಡುತ್ತಾ ಇದ್ದಾನೆ. ನಾರದರ ಮಹತ್ವ ಏನು? ಬ್ರಹ್ಮದೇವರಿಂದ ಸೃಷ್ಟಿಯ ಆದಿಭಾಗದಲ್ಲಿ ಜನ್ಮವನ್ನು ಪಡೆದವರು. ಬ್ರಹ್ಮದೇವರಿಂದ ಶರೀರದಿಂದ ಜನ್ಮವನ್ನು ಪಡೆದಂತಹ 10 ವ್ಯಕ್ತಿಗಳಲ್ಲಿ ನಾರದರು ಒಬ್ಬರು. ಅಂತಹ ನಾರದರು ಬ್ರಹ್ಮದೇವರಿಂದ ಅವರು ಶಾಪಕ್ಕೆ ಒಳಗಾಗ್ತಾ ಇದ್ದಾರೆ. ಸೃಷ್ಟಿಯ ಆದಿಭಾಗದಲ್ಲಿ ಬ್ರಹ್ಮದೇವರು ಎಲ್ಲ ಪುಲಸ್ತ್ಯ, ಪುಲಹ, ಕೃತು, ಅಂಗಿರಸ, ವಸಿಷ್ಠ, ಅತ್ರಿ, ಭೃಗು, ದಕ್ಷ, ನಾರದ ಇವರನ್ನೆಲ್ಲ ಸೃಷ್ಟಿ ಮಾಡಿ ಪ್ರಜಾ ಸೃಷ್ಟಿಯನ್ನು ಮುಂದುವರಿಸಬೇಕು ಅಂತ ಆದೇಶವನ್ನು ಮಾಡುತ್ತಾರೆ. ಆಗ
ನಾರದರು ಹೇಳ್ತಾರೆ, ಅಲ್ಲ, ನಿಮ್ಮಂತಹ ಜ್ಞಾನಿಗಳು ನಮ್ಮನ್ನು ಈ ಸಂಸಾರದಲ್ಲಿ ಸಾಗುವಂತ ಆದೇಶ ಮಾಡೋದು ಎಷ್ಟು ಉಚಿತ? ಸಂಸಾರ ಸಾಕು ಅಂತ ಉಪದೇಶ ಮಾಡಬೇಕು. ಸಂಸಾರದಲ್ಲಿ ಸಾಗಿರಿ, ನೀವೆಲ್ಲ ಪ್ರಜಾಸೃಷ್ಟಿಯನ್ನು ಮಾಡಬೇಕು ಅಂತ ನಮ್ಮನ್ನು ಸಂಸಾರದಲ್ಲಿ ಆಸಕ್ತಿ ಉಳ್ಳವರನ್ನಾಗಿ ನೀನು ಆದೇಶ ಮಾಡ್ತಾ ಇದ್ದೀಯಾ, ಏನಿದು ವಿಚಿತ್ರ ಅಂತ. ಬ್ರಹ್ಮದೇವರು ಭಗವಂತನ ಆದೇಶವನ್ನು ಪರಿಪಾಲನೆ ಮಾಡಬೇಕು ಎಂಬುವ ಉದ್ದೇಶವನ್ನಿಟ್ಟುಕೊಂಡು ಇವರಿಗೆಲ್ಲ ಆದೇಶ ಮಾಡಿದ್ದಾರೆ. ಆದರೆ ನಾರದರು ಬ್ರಹ್ಮದೇವರನ್ನೇ ಪ್ರಶ್ನೆ ಮಾಡಿದ್ದಾರಂತೆ. ಆಗ ಬ್ರಹ್ಮದೇವರವರಿಗೆ ಶಾಪವನ್ನು ಕೊಡುತ್ತಾರೆ. ಶೃಂಗಾರ ಶಾಸ್ತ್ರವೇತ್ತಾತ್ವಂ ಶೃಂಗಾರ ಲೋಲುಪಃ, ನೀನು ಶೃಂಗಾರ ಶಾಸ್ತ್ರವನ್ನು ತಿಳಿದವನಾಗು, ಶೃಂಗಾರದಲ್ಲಿ ಆಸಕ್ತಿ ಉಳ್ಳವನಾಗು ಎಂಬುದಾಗಿ ಬ್ರಹ್ಮದೇವರು ಶಾಪವನ್ನು ಕೊಡ್ತಾರಂತೆ. ಹೀಗೆ ಬ್ರಹ್ಮದೇವರ ಶರೀರದಿಂದ ಜನ್ಮವನ್ನು ಪಡೆದವರು ಅನಂತರ ಬ್ರಹ್ಮದೇವರ ಶಾಪಕ್ಕೆ ಬಲಿಯಾಗುತ್ತಾರೆ. ಶಾಪಕ್ಕೆ ಬಲಿಯಾಗಿ ಅವರು ಗಂಧರ್ವನಾಗಿ ಜನ್ಮವನ್ನು ಪಡೀತಾ ಇದ್ದಾರೆ. ನಾರದರು ಒಬ್ಬರು ಗಂಧರ್ವರು. ನಾರದರು ಗಂಧರ್ವರಾದಾಗ ಅವರಿಗೆ ಉಪಬರ್ಹಣ ಎಂಬತಕ್ಕಂತಹ ಹೆಸರಿದೆ. ಗಂಧರ್ವರ ಕೆಲಸ ಗಾನ ಮಾಡತಕ್ಕಂಥದ್ದು. ದೇವತೆಗಳನ್ನು ತಮ್ಮ ಸುಮಧುರವಾದಂತಹ ಕಂಠದಲ್ಲಿ ಗಾನವನ್ನು ಇಂಪಾಗಿ ಹಾಡುವ ಮೂಲಕ ಭಗವಂತನನ್ನು ಸ್ತೋತ್ರ ಮಾಡಿ, ಇಂಪಾದ ಗಾನ, ಮಧುರವಾಗಿರ್ತಕ್ಕಂತಹ ಕಂಠ, ವಿಶಿಷ್ಟವಾಗಿರ್ತಕ್ಕಂಥ ಭಗವಂತನ ಮಹಿಮೆ, ಈ ಮೂರರ ಮೇಲನವೇ ಆ ಗಂಧರ್ವರು ಮಾಡುವಂತಹ ಗಾನದಲ್ಲಿರತಕ್ಕಂತಹ ವೈಶಿಷ್ಟ್ಯ. ತನ್ಮೂಲಕ ಭಗವಂತನ ಆರಾಧನೆಯನ್ನು ಮಾಡುವವರು, ದೇವತೆಗಳ ತಮಗಿಂತ ಉತ್ತಮರಾದವರ ಸೇವೆಯನ್ನು ಮಾಡುವವರು ಈ ಗಂಧರ್ವರು. ಅದರಲ್ಲಿ ಒಬ್ಬರು ಉಪಬರ್ಹಣ ಎಂಬತಕ್ಕಂಥ ಹೆಸರಿನ ವ್ಯಕ್ತಿಯಾಗಿದ್ದಾರೆ ಈ ನಾರದರು. ಆಗ ಒಂದು ಬಾರಿ ದೇವತಾ ಸಭೆಯಲ್ಲಿ ಗಾನ ಮಾಡುವಂತಹ ಪ್ರಸಂಗ ಬಂತು. ದೇವತೆಯ ಸಭೆಯಲ್ಲಿ ಗಾನ ಅಂತಂದರೆ ಗಾನವೂ ಇರುತ್ತೆ, ಅದರಲ್ಲಿ ನೃತ್ಯವೂ ಇರುತ್ತೆ. ಅಪ್ಸರಾಸ್ತ್ರೀಯರ ನರ್ತನ, ಗಂಧರ್ವರ ಗಾನ, ಹೀಗೆ ದೇವತೆಗಳನ್ನು ಸಂತೋಷಪಡಿಸಬೇಕು ಅಂತ ಈ ಉಪಬರ್ಹಣ ಎಂಬುವಂತಹ ಗಂಧರ್ವ ಆಹ್ವಾನಿತನಾದಾಗ ಆ ದೇವತೆಗಳು ಕುಳಿತಿರುವ ಸಭೆಯಲ್ಲಿ ಗಾನ ನಡೀತಾ ಇದೆ. ಉಪಬರ್ಹಣ ಗಂಧರ್ವ ತನ್ನ ಪರಿವಾರದವರ ಜೊತೆಯಲ್ಲಿ ಭಗವಂತನ ಮಹಿಮೆಯನ್ನು ಮಧುರವಾದ ಕಂಠದಿಂದ ಇಂಪಾಗಿ ಹಾಡುತ್ತಾ ಇದ್ದಾನೆ. ಆಗ ಅಪ್ಸರಾಸ್ತ್ರೀಯರು ನರ್ತನವನ್ನು ಮಾಡುತ್ತಾ ಇದ್ದಾರೆ. ನರ್ತನ ಮಾಡುವ ಕಾಲದಲ್ಲಿ ಆ ಅಪ್ಸರಾಸ್ತ್ರೀಯರ ಹಾವಭಾವಗಳಿಗೆ ಇವರ ಮನೋಭಾವ ಎಂಬತಕ್ಕಂಥದ್ದು ಬದಲಾಗ್ತಾ ಇದೆ. ಭಕ್ತಿಯಿಂದ ಭಗವಂತನನ್ನು ಗಾನ ಮಾಡಬೇಕಾದಂತಹ ವ್ಯಕ್ತಿ ಅಪ್ಸರಾಸ್ತ್ರೀಯರ ಸೌಂದರ್ಯ, ತಾರುಣ್ಯ, ಲಾವಣ್ಯ, ಹಾವ ಭಾವ ಇವುಗಳಿಗೆ ಮಾರು ಹೋಗಿ ಅವನು ಆ ಗಾನದ ಭಾವ, ಗಾನದ ವೈಶಿಷ್ಟ್ಯ, ಗಾನದ ರೀತಿ ಅದರಲ್ಲಿ ಬದಲಾಗ್ತಾ ಇದೆಯಂತೆ. ಯಾವಾಗ ಗಾನ ಎಂಬತಕ್ಕಂಥದ್ದು ತಪ್ಪಿ ಹೋಗ್ತಾ ಇದೆಯೋ ಆಗ ಸನಕಾದಿಗಳು ಎಚ್ಚರಿಸ್ತಾರಂತೆ. ನೀನು ಮಾಡಬೇಕಾದ ಕೆಲಸ ಏನು, ಮಾಡುತ್ತಿರುವ ಕಾರ್ಯ ಏನು, ಸ್ವಲ್ಪ ಆಲೋಚನೆ ಮಾಡಿ ಗಮನ ಇಟ್ಟು ನಿನ್ನ ಕೆಲಸವನ್ನು ಮಾಡು, ಕರ್ತವ್ಯವನ್ನು ಮಾಡು ಅಂತ. ಹೀಗೆ ದೇವತೆಗಳನ್ನು ಸಂತೋಷಗೊಳಿಸುವ ಸಭೆಯದಲ್ಲಿ ಮೈಮರೆತು ಆ ಅಪ್ಸರಾಸ್ತ್ರೀಯರನ್ನು ಕಾಮದ ದೃಷ್ಟಿಯಿಂದ ನೋಡಿದ್ದರಿಂದ, ಇವನ ಸಂಗೀತದ ರಾಗ ತಪ್ಪಿ ಹೋದದ್ದರಿಂದ ಸ್ವರ ಸುಸ್ವರ ಅದು ಅಪಸ್ವರ ಆಯಿತು. ಆದ್ದರಿಂದ ಅವನು ಶಾಪಕ್ಕೆ ಒಳಗಾಗಿ ಒಬ್ಬ ದಾಸಿಯ ಮಗನಾಗಿ ಹೀನ ಜಾತಿಯಲ್ಲಿ ಹುಟ್ಟುವಂತಹ ಪ್ರಸಂಗ ಬಂತು. ಆ ಹೀನ ಜಾತಿಯಲ್ಲಿ
ಹುಟ್ಟಿದಂತಹ ಪುಟ್ಟ ಬಾಲಕ. ಅವನು ತನ್ನ ತಾಯಿಯ ಜೊತೆಯಲ್ಲಿ ಒಬ್ಬ ಶ್ರೀಮಂತನ ಮನೆಯಲ್ಲಿ ಬೆಳೀತಾ ಇರ್ತಾನೆ. ತಾಯಿ ಆ ಶ್ರೀಮಂತನ ಮನೆಯಲ್ಲಿ ಸೇವಕಿಯಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಇನ್ನು ಪುಟ್ಟ ಮಗು ತಾಯಿಯ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆ ಮನೆಯಲ್ಲಿ ಒಂದು ಬಾರಿ ಚಾತುರ್ಮಾಸ್ಯದ ಕಾಲದಲ್ಲಿ ಅನೇಕ ಋಷಿಮುನಿಗಳು ಬಂದಿದ್ದಾರಂತೆ. ಆ ಋಷಿಮುನಿಗಳು ತಮ್ಮ ದೈನಂದಿನ ಅನುಷ್ಠಾನವನ್ನು ಮುಗಿಸಿ ಭಗವಂತನ ಮಹಿಮೆಯನ್ನು ಪ್ರವಚನ ಮಾಡುತ್ತಾ ಇದ್ದರು. ಈ ಪುಟ್ಟ ಬಾಲಕ ಬಹಳ ಉತ್ಸಾಹದಿಂದ ಆಸಕ್ತಿಯಿಂದ ಅವರು ಹೇಳುವ ವಿಷಯಗಳನ್ನು ಶ್ರವಣ ಮಾಡುತ್ತಾ ಇದ್ದ, ಮನನ ಮಾಡುತ್ತಾ ಇದ್ದ. ಆ ಋಷಿಮುನಿಗಳಿಗೆ ಬಹಳ ಸಂತೋಷವಾಗಿದೆ. ಪುಟ್ಟ ಬಾಲಕನಾದರೂ ಅವನ ಆ ದಿಟ್ಟತನ, ಮನಸ್ಸಿನಲ್ಲಿರತಕ್ಕಂತಹ ವಿಷಯವನ್ನು ಗಟ್ಟಿ ಮಾಡಿಕೊಳ್ಬೇಕು ಎಂಬತಕ್ಕಂತಹ ಈ ಭಾವವನ್ನು ತಿಳಿದು ಅವರು ಸಂತೋಷವಾಗಿ ಅವನಿಗೆ ಉಪದೇಶವನ್ನು ಮಾಡಿದ್ದಾರೆ. ಅವರ ಉಪದೇಶದ ಪ್ರಭಾವದಿಂದ ಅವನ ಅಂತಃಕರಣ ಅಷ್ಟೂ ಪರಿಶುದ್ಧವಾಗಿ, ನಿರ್ಮಲವಾಗಿ, ಆ ಮನಸ್ಸಿನಲ್ಲಿ ಭಗವಂತನನ್ನು ಏಕಾಗ್ರತೆಯಿಂದ ಧ್ಯಾನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಮನಸ್ಸಿನ ಪಕ್ವತೆಯನ್ನು ಪಡೆದುಕೊಂಡಿದ್ದಾನೆ. ಚಾತುರ್ಮಾಸ್ಯ ಮುಗಿದು ಹೋಗಬೇಕಾದರೆ ಅವರೊಂದು ರಹಸ್ಯವಾದ ವಿಷಯವನ್ನು ಉಪದೇಶ ಮಾಡಿದ್ದಾರೆ. ಆ ತತ್ವವನ್ನು ಈ ಮಗು ಅವರು ಹೋದ ಮೇಲೆ ಅದರ ಪ್ರಭಾವದಿಂದ ಅವನು ಭಗವಂತನ ದರ್ಶನವನ್ನು ಪಡಿತಾನೆ. ಪುಟ್ಟ ಬಾಲಕನಾಗಿದ್ದ ವ್ಯಕ್ತಿ ತಾಯಿಯ ಜೊತೆಯಲ್ಲಿ ಶ್ರೀಮಂತನ ಮನೆಯಲ್ಲಿ ವಾಸ ಮಾಡುತ್ತಾ ಇದ್ದ. ತಾಯಿ ಹಾಲು ಕರೆಯಲಿಕ್ಕೆ ಹೋದಾಗ ಹಾವು ಕಚ್ಚಿ ಅವಳು ಮೃತಳಾಗುತ್ತಾಳೆ. ತಾಯಿ ಸತ್ತು ಹೋದ ಮೇಲೆ ಶ್ರೀಮಂತನ ಮನೆಯಲ್ಲಿ ಈ ಬಾಲಕನಿಗೆ ವಸತಿಗೆ ಅವಕಾಶ ಇಲ್ಲ, ಅಶನಕ್ಕೆ ಅವಕಾಶ ಇಲ್ಲ, ವಸನ ಇಲ್ಲವೇ ಇಲ್ಲ. ಅಶನ, ವಸನ, ವಸತಿ ಇವುಗಳಿಗೆ ಅವನಿಗೆ ಯಾವ ರೀತಿಯಾದಂತಹ ಸೌಲಭ್ಯವೂ ಸೌಕರ್ಯವೂ ಇಲ್ಲದೇ ಇದ್ದಾಗ ಮನೆಯಿಂದ ಅವನು ಹೊರಗೆ ಬರಬೇಕಾಯಿತು. ಮನೆಯಿಂದ ಹೊರಗೆ ಬಂದವನು ಒಂದು ಸರೋವರ ತೀರದಲ್ಲಿ, ಅದು ಕಾಡಿನ ಮಧ್ಯದಲ್ಲಿ ನಡೆದು ಬಂದು ತುಂಬ ಶ್ರಮ ಆದಾಗ ಆ ಸರೋವರದಲ್ಲಿ ಮಿಂದು ನೀರು ಕುಡಿದು ಆ ಋಷಿಗಳು ಹೇಳಿದಂತಹ ವಿಷಯವನ್ನು ತಲೆಯಲ್ಲಿ ಅವನು ಮನನ ಮಾಡಿ ಅನಂತರ ಧ್ಯಾನ ಮಾಡುತ್ತಾ ಇದ್ದಾನೆ. ಆಗ ಭಗವಂತನ ದರ್ಶನವನ್ನು ಮಿಂಚಿನಂತೆ ಒಂದು ಬಾರಿ ಪಡೆದಂತಹ ವ್ಯಕ್ತಿ ಆ ಬಾಲಕ. ನೋಡಿ, ಪುಟ್ಟ ವಯಸ್ಸಿನಲ್ಲಿ ಧ್ರುವರಾಯರು ಯಾವ ರೀತಿಯಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದಿದ್ದಾರೋ ಅಂತಹ ಧ್ರುವರಾಯರಿಗೆ ಭಕ್ತಿ ಮಾರ್ಗವನ್ನು ಉಪದೇಶ ಮಾಡಿದ ಈ ನಾರದರೇ ತಾವು ಪುಟ್ಟ ಬಾಲಕನಾಗಿದ್ದಾಗ ತಮ್ಮ ಮನಸ್ಸಿನಲ್ಲಿ ಭಗವಂತನ ಧ್ಯಾನವನ್ನು ಮಾಡಿ ಸಮಾಧ್ಯವಸ್ಥೆಯನ್ನು ತಲುಪಿ ಭಗವಂತನನ್ನು ಕಂಡವರು, ದಿವ್ಯ ದೃಷ್ಟಿಯಿಂದ ಭಗವಂತನ ದರ್ಶನ ಪಡೆದವರು ಆ ವ್ಯಕ್ತಿ. ಹೀಗೆ ಹೀನ ಜಾತಿಯಲ್ಲಿ ಹುಟ್ಟಿದ್ದರೂ ಕೂಡ ಮನಸ್ಸಿನ ಎಲ್ಲ ಮಾಲಿನ್ಯಗಳನ್ನು ಕಳೆದುಕೊಂಡು ಪರಿಶುದ್ಧವನ್ನಾಗಿಸಿ ಭಗವಂತನನ್ನು ನೋಡಿದವರು. ಅನಂತರದಲ್ಲಿ ಅವರಿಗೆ ಅಶರೀರವಾಣಿ ಕೇಳಿಸ್ತಾ ಇದೆ, ಈ ಜನ್ಮದಲ್ಲಿ ಭಗವಂತನ ದರ್ಶನ ಇಷ್ಟೇ, ಪುನಃ ನೀನು ಬ್ರಹ್ಮದೇವರ ಮಗನಾಗಿ ಹುಡ್ತಾ ಇದ್ದೀಯ, ಅನಂತರದಲ್ಲಿ ನಿರಂತರವಾಗಿ ಭಗವಂತನ ದರ್ಶನವನ್ನು ಪಡಿತೀಯ ಎಂಬುದಾಗಿ ಅಶರೀರವಾಣಿಯಾಗಿದೆ. ಆ ಬಾಲಕ ಆಯುಷ್ಯ ಇರುವಷ್ಟು ಕಾಲ ಭಗವಂತನನ್ನು ನಿರಂತರವಾಗಿ ಭಜನೆ ಮಾಡುತ್ತಾ ಕೀರ್ತನೆ ಮಾಡುತ್ತಾ ಕಾಲವನ್ನು ಕಳೆದಿದ್ದಾನೆ. ಹೀಗೆ ಪುಟ್ಟ ಬಾಲಕನಾಗಿದ್ದಾಗ ಭಗವಂತನನ್ನು ಕಂಡು ಆ ಭಗವಂತನ ದರ್ಶನದಿಂದ ಉಂಟಾಗಿರತಕ್ಕಂತಹ ಶ್ರೇಷ್ಠವಾದ ಭಕ್ತಿಯಿಂದ ಭಗವಂತನನ್ನು ಪುನಃ ಅವನು ಕೀರ್ತನೆ ಭಜನೆ ಮಾಡಿ ಅನುಸಂಧಾನ ಮಾಡಿದ್ದರಿಂದಾಗಿ ಅವನು ನಾರದ ಎಂಬತಕ್ಕಂತಹ ದೇವತೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ದೇವರ್ಷಿ ಎಂಬತಕ್ಕಂತಹ ಸ್ಥಾನವನ್ನು ಪಡೆದ ವ್ಯಕ್ತಿಯಾಗಿ ಅವನು ಹುಟ್ಟುತ್ತಾ ಇದ್ದಾನೆ. ನಿರಂತರವಾಗಿ ಲೋಕ ಸಂಚಾರ, ಕೇವಲ ಸಂಚಾರ ಮಾತ್ರ ಅಲ್ಲ, ಅಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ಭಗವಂತನ ಮಹಿಮೆಯ ವಿಚಾರ.
ಪ್ರತಿಯೊಂದು ಕಡೆಯಲ್ಲೂ ಕೂಡ ಭಗವಂತನ ಮಹಿಮೆಯನ್ನು ಪ್ರಚಾರ ಮಾಡುವ ಆ ಸಂಚಾರವನ್ನು ಆ ನಾರದರು ಮಾಡ್ತಾ ಇದ್ದಾರೆ, ಇವತ್ತೂ ಮಾಡ್ತಾ ಇದ್ದಾರೆ. ಅಂತಹ ಎತ್ತರವಾದ ಸ್ಥಾನಕ್ಕೆ ಏರಿದವರು ನಾರದರು. ಅಂತಹ ನಾರದ, ಅವನಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ. ನಾರದರನ್ನು ನಾರದ ಅಂತ ಕರೀತಾರೆ. ಲೋಕದಲ್ಲಿ ನಾರದ ಕಲಹಪ್ರಿಯ ಅಂತ ಮಾತಿರೋದು. ನಾರದರು ಅಂದರೆ ಜಗಳಗಂಟರು ಅಂತ. ಯಾರಿಗಾದರೂ ಇಬ್ಬರಿಗೆ ಜಗಳ ಆಗುವ ಹಾಗೆ ಮಾಡುವಂತಹ ವ್ಯಕ್ತಿತ್ವ ಅದು ನಾರದರದ್ದು ಅಂತ ಚಾಡಿ ಹೇಳಿ ಪರಸ್ಪರ ಜಗಳ ಆಗುವ ಹಾಗೆ ಮಾಡುತ್ತಾರೆ ಅಂತ ನಾವು ಅಂದುಕೊಂಡಿದ್ದೇವೆ. ಆದರೆ ನಾರದರು ಎಲ್ಲಿಯೂ ಜಗಳವನ್ನು ಉಂಟು ಮಾಡಿ ಅವರು ಜಗಳಾಡ್ತಕ್ಕಂಥದ್ದನ್ನು ನೋಡಿ ಸಂತೋಷ ಪಡುವಂತಹ ಅಷ್ಟು ಕೀಳು ಮನಸ್ಸಿನ ವ್ಯಕ್ತಿಗಳವರಲ್ಲವೇ ಅಲ್ಲ. ಭಗವಂತನನ್ನು ನಿರಂತರವಾಗಿ ಚಿಂತನೆ ಮಾಡುವ ಉದಾತ್ತವಾದಂತಹ ಮನಸ್ಸನ್ನು ಹೊಂದಿದವರು ನಾರದರು. ಯಾರಿಗೆ ಇಂತಹ ಉದಾತ್ತವಾದ ಭಾವ ಮನಸ್ಸು ಇರೋದಿಲ್ವೋ ಅಂತಹ ವ್ಯಕ್ತಿಗಳು ಈ ಕೀಳು ಮಟ್ಟದ ವ್ಯಾಪಾರದಿಂದ ಆನಂದವನ್ನು ಅನುಭವಿಸ್ತಾರೆ. ಆದರೆ ಉತ್ತಮರಾದ ವ್ಯಕ್ತಿಗಳು ಉತ್ತಮವಾದ ವ್ಯಾಪಾರದಿಂದ ಉತ್ತಮವಾಗಿರ್ತಕ್ಕಂತಹ ಅವರು ಸಂದೇಶವನ್ನು ಕೊಡುತ್ತಾ ಆನಂದವನ್ನು ಅನುಭವಿಸ್ತಾರೆ. ಅದರಿಂದ ನಾರದರು ಜಗಳವನ್ನು ಹುಟ್ಟಾಕುವವರಲ್ಲ. ಹಾಗಾದರೆ ಆ ನಾರದರು ಯಾಕೆ ಸಂಚಾರ ಮಾಡುತ್ತಾ ಇದ್ದಾರೆ? ಅವರ ಹೆಸರೇ ಹೇಳುತ್ತಾ ಇದೆ, ನಾರಂ ದದಾತಿ ನಾರಂ ದ್ಯತಿ ಇತಿ ನಾರದ. ಮನುಷ್ಯನಿಗೆ ಅಜ್ಞಾನ ತುಂಬಿಕೊಂಡಿದೆ. ಮಾನವ ಅಂದರೆ ಅವನು ಜ್ಞಾನಿ ಆಗಬೇಕು. ಆದರೆ ಇನ್ನೊಬ್ಬರ ಉಪದೇಶ ಇಲ್ಲದೇನೆ ಮಾನವನಾಗಲಿಕ್ಕೆ ಸಾಧ್ಯ ಇಲ್ಲ. ಮನೋ ಅವಬೋಧನೆ, ಜ್ಞಾನಿ ತತ್ವಜ್ಞಾನಿ ಆಗಬೇಕು. ಆದರೆ ಅವನಿಗೆ ಉಪದೇಶದ ಅವಶ್ಯಕತೆ ಇದೆ. ಅಜ್ಞಾನ ತುಂಬಿದೆ. ತುಂಬಿರುವ ಅಜ್ಞಾನವನ್ನು ಕಳೆದು ಅವರಲ್ಲಿ ಸುಜ್ಞಾನವನ್ನು ತುಂಬಬೇಕು. ಆ ಅಜ್ಞಾನವನ್ನು ಕಳೆಯುವಂತಹ ವ್ಯಕ್ತಿಗಳೇ ನಾರದರು. ಅದರಿಂದ ನಾರಂ, ಮನುಷ್ಯರಿಗೆ ಸಂಬಂಧಪಟ್ಟ, ಮನುಷ್ಯರಲ್ಲಿ ಅನಾದಿ ಕಾಲದಿಂದ ಇರುವ ಅಜ್ಞಾನವನ್ನು ದ್ಯತಿ, ನಾಶ ಮಾಡುತ್ತಾರೆ. ಹೀಗೆ ಅಜ್ಞಾನವನ್ನು ಕಳೆಯುವ ವ್ಯಕ್ತಿ ಯಾರೋ ಅವರನ್ನು ನಾರದ ಅಂತ ಕರೀತಾರೆ. ಅಷ್ಟು ಮಾತ್ರ ಅಲ್ಲ, ನಾರಂ ದದಾತಿ, ಮನುಷ್ಯರಿಗೆ ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆಯಲಿಕ್ಕೆ ಬೇಕಾಗಿರ್ತಕ್ಕಂತಹ ನಾರ ಅಂದರೆ ಜ್ಞಾನ. ನಾರ ಅಂದರೆ ಅಜ್ಞಾನ ಅಂತಲೂ ಅರ್ಥ ಆಗುತ್ತೆ. ನಾರ ಅನ್ನೋದಕ್ಕೆ ನರೀಯತೆ, ಎಂದೂ ನಾಶವನ್ನು ಹೊಂದೋದಿಲ್ಲ. ಎಂದೂ ನಾಶವನ್ನು ಹೊಂದದೇ ಇರುವಂತಹ ವಸ್ತು ಅಂತಂದರೆ ಅದು ಜ್ಞಾನ, ಸ್ವರೂಪಭೂತವಾದ ಜ್ಞಾನ. ಅದನ್ನು ದದಾತಿ, ಆ ಸ್ವರೂಪಭೂತವಾದ ಜ್ಞಾನದ ಅಭಿವ್ಯಕ್ತಿಗೆ ಬೇಕಾದಂತಹ ಉಪದೇಶವನ್ನು ಕೊಡುವ ಮೂಲಕ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಅವರನ್ನು ನಾರದ ಅಂತ ಕರೀತಾರೆ. ಹೀಗೆ ಆ ನಾರದರು ಅಜ್ಞಾನವನ್ನು ಕಳೆದು ತತ್ವಜ್ಞಾನವನ್ನು ಕೊಡತಕ್ಕಂತಹ ವಿಶಿಷ್ಟವಾದಂತಹ ಸ್ವರೂಪವನ್ನು ಪಡೆದವರು. ಆದ್ದರಿಂದ ಅವರನ್ನು ನಾರದ ಅಂತ ಕರೀತಾರೆ. ಹಾಗೆಯೇ ಆ ನಾರದರಲ್ಲಿ ಇಂತಹ ಒಂದು ದೇವಋಷಿ ಎಂಬುವಂತಹ ಸ್ಥಾನ ಅದು ಸಿಗಬೇಕು ಅಂತಂದರೆ ಅದಕ್ಕೇನು ಕಾರಣ? ನಾರದ ಶಬ್ದವಾಚ್ಯನಾದ ಭಗವಂತನ ಸನ್ನಿಧಾನ ಅಲ್ಲಿದೆ, ವಿಭೂತಿ ರೂಪ ಅಲ್ಲಿದೆ. ಹೀಗೆ ಭಗವಂತನ ನಾರದ ಎಂಬುವ ವಿಭೂತಿ ರೂಪಕ್ಕೆ ಅವರು ಪಾತ್ರರಾಗಿದ್ದಾರೆ. ಆದ್ದರಿಂದ ಅವರಿಗೆ ದೇವಋಷಿತ್ವ ಎಂಬತಕ್ಕಂತಹ ಉತ್ತಮವಾದ ಸ್ಥಾನ ಬಂದಿದೆ. ಭಗವಂತನನ್ನು ನಾರದ ಅಂತ ಮುಖ್ಯವಾಗಿ ಕರೆಯಬೇಕು. ಯಾಕೆ ಅಂತಂದರೆ ಆ ಭಗವಂತನೂ ಹಾಗೆ. ನಾರದರು ಭಗವಂತನ ಸನ್ನಿಧಾನ ಪಾತ್ರರಾಗಿ ಏನು ವ್ಯಾಪಾರವನ್ನು ಮಾಡಿದ್ದಾರೋ ಸ್ವತಂತ್ರವಾಗಿ ಭಗವಂತ ವ್ಯಾಪಾರವನ್ನು ಮಾಡುತ್ತಾನೆ. ನಾರಂ, ಮನುಷ್ಯರಿಗೆ ಸಂಬಂಧಪಟ್ಟಂತಹ ಅಜ್ಞಾನ, ಅದನ್ನು ಮುಖ್ಯವಾಗಿ ನಾಶ ಮಾಡುವವನು ಭಗವಂತ. ಅಜ್ಞಾನವನ್ನು ಕಳೆಯುವವನು ಭಗವಂತ. ಕೇವಲ ಅಜ್ಞಾನವನ್ನು ಕಳೆಯೋದು ಮಾತ್ರ ಅಲ್ಲ, ಜೀವರಿಗೆ ಅಜ್ಞಾನವನ್ನು ಕಳೆದು ಅವರವರ ಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂತಹ ಜ್ಞಾನವನ್ನು ಕೊಡತಕ್ಕಂಥವನು ಪರಮಾತ್ಮ. ಅಜ್ಞಾನಾಂ ಜ್ಞಾನದೋ ವಿಷ್ಣು. ಅಜ್ಞಾನಿಗಳಿಗೆ
ಜ್ಞಾನವನ್ನು ಕೊಡುವವನು ಪರಮಾತ್ಮನಾಗಿದ್ದಾನೆ. ಅಂದ ನಾರ ಅಂದರೆ ತತ್ವಜ್ಞಾನ. ಆ ತತ್ವಜ್ಞಾನವನ್ನು ದದಾತಿ ಸ್ವಾತಂತ್ರ್ಯೇಣ, ಇನ್ನೊಂದರ ಅಪೇಕ್ಷೆಯಿಲ್ಲದೇನೆ ಸ್ವತಂತ್ರವಾಗಿ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಅಂತಹ ಭಗವಂತ ಅವನನ್ನು ನಾರದ ಎಂಬುದಾಗಿ ಕರೀತಾ ಇದ್ದಾರೆ. ಹೀಗೆ ನಾರದ ಎಂಬುವಂತಹ ಭಗವಂತನಿಗೂ ಹೆಸರು. ಆ ನಾರದ ಎಂಬುವಂತಹ ಹೆಸರನ್ನು ಪಡೆದಿರುವ ಭಗವಂತ ಯಾರಲ್ಲಿ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೋ ಅವನನ್ನೂ ನಾರದ ಅಂತ ಕರೀತಾ ಇದ್ದಾರೆ ಎಂಬುದಾಗಿ ಭಗವಂತ ತನ್ನ ದೇವರ್ಷಿಗಳಲ್ಲಿ ನಾರದರಲ್ಲಿ ವಿಭೂತಿ ರೂಪವನ್ನು ನಿರೂಪಣೆ ಮಾಡಿದ್ದಾನೆ. ಹಾಗೆ ಇನ್ನೊಂದು, ಈಗ ಗಂಧರ್ವನಾಗಿದ್ದು ಅವನು ದೇವರ್ಷಿತ್ವವನ್ನು ಪಡೆದವನು. ಗಂಧರ್ವ ಅಂತ ನಾಮದ ನೆನಪು ಬಂದಾಗ ಪುನಃ ಭಗವಂತ ಇನ್ನೊಂದು ತನ್ನ ವಿಭೂತಿ ರೂಪವನ್ನು, ಗಂಧರ್ವರಲ್ಲಿರುವಂತಹ ವಿಭೂತಿ ರೂಪವನ್ನು ಭಗವಂತ ಹೇಳ್ತಾ ಇದ್ದಾನೆ. ಗಂಧರ್ವಾಣಾಂ ಚಿತ್ರರಥ. ಗಂಧರ್ವರು ಹಿಂದೆ ನಾವು ಮನನ ಮಾಡಿದ ಹಾಗೆ ದೇವತೆಗಳ ಸಭೆಯಲ್ಲಿ ಮಧುರವಾದ ಕಂಠದಿಂದ ಇಂಪಾಗಿ ಗಾನ ಮಾಡುವವರು, ತನ್ಮೂಲಕ ದೇವತೆಗಳನ್ನು ಸಂತೋಷಪಡಿಸುತ್ತಾ ಆ ದೇವೋತ್ತಮನಾದ ಪರಮಾತ್ಮನ ಸೇವೆಯನ್ನು ಮಾಡಿ ಅನುಗ್ರಹಕ್ಕೆ ಪಾತ್ರರಾಗುವವರು ಅವರು ಗಂಧರ್ವರು. ಅವರಲ್ಲಿ ಚಿತ್ರರಥ ಎಂಬತಕ್ಕಂತಹ ಒಬ್ಬ ಗಂಧರ್ವ ಇದ್ದಾನೆ. ಆ ಗಂಧರ್ವನಲ್ಲಿ ಚಿತ್ರರಥ ನಾಮಕನಾದ ಪರಮಾತ್ಮ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ. ಚಿತ್ರರಥ ಎಂಬುವಂತಹ ವಿಭೂತಿ ರೂಪವನ್ನು ಆ ಗಂಧರ್ವನಲ್ಲಿ ಇಟ್ಟಿದ್ದಾನೆ ಅಂತ. ಈ ಗಂಧರ್ವನದ್ದು ಕೂಡ ವಿಶಿಷ್ಟವಾದಂತಹ ಒಂದು ಚರಿತ್ರೆಯನ್ನು ನಾವು ಕಾಣುತ್ತೇವೆ. ಮಹಾಭಾರತದಲ್ಲಿ ಪಾಂಡವರು ಅರಗಿನ ಮನೆಯಿಂದ ಏಕಚಕ್ರ ನಗರಕ್ಕೆ ಬಂದು ಏಕಚಕ್ರ ನಗರದಲ್ಲಿ ವಾಸ ಮಾಡಿ, ಆಗ ಭೀಮಸೇನ ಬಕಾಸುರನ ಸಂಹಾರ ಮಾಡಿ, ಅನಂತರದಲ್ಲಿ ಅವರು ಪಾಂಚಾಲ ದೇಶದಲ್ಲಿ ಪಾಂಚಾಲಿಯ ದ್ರೌಪದಿಯ ಸ್ವಯಂವರ ಎಂಬತಕ್ಕಂಥ ವಿಷಯವನ್ನು ತಿಳಿದು ವೇದವ್ಯಾಸದೇವರ ಸೂಚನೆಯಂತೆ ಅವರು ಪಾಂಚಾಲ ನಗರಕ್ಕೆ ತೆರಳುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವರು ಕಾಡಿನ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಾ ಇರಬೇಕಾದರೆ ರಾತ್ರಿಯ ಸಂದರ್ಭದಲ್ಲಿ ಒಬ್ಬ ಗಂಧರ್ವ ಅವರಿಗೆ ದಾರಿಗೆ ಅಡ್ಡವಾಗಿ ಬಂದಿದ್ದಾನೆ. ಇದು ನಾವು ಸಂಚಾರ ಮಾಡುವಂತಹ ಕಾಲ. ರಾತ್ರಿಯ 12 ಗಂಟೆಯ ಅನಂತರದಲ್ಲಿ 3 ಗಂಟೆಯ ಒಳಗಡೆ ಭೂತ, ಪ್ರೇತ, ಪಿಶಾಚಿ, ಗಂಧರ್ವರು, ಅಪ್ಸರರು ಇವರೆಲ್ಲ ಸಂಚಾರ ಮಾಡುವಂತಹ ಕಾಲ. ಅವನು ಹೇಳ್ತಾನೆ, ಇದು ನಾವು ಸಂಚಾರ ಮಾಡುವ ಕಾಲ, ನೀವು ಅಕಾಲದಲ್ಲಿ ಇಲ್ಲಿ ಸಂಚಾರ ಮಾಡ್ತಾ ಇದ್ದೀರಾ ಅಂತ ಅವರ ಜೊತೆಯಲ್ಲಿ ಅವನು ಯುದ್ಧಕ್ಕೆ ಬರ್ತಾನೆ. ಅವನಿಗೆ ಅಂಗಾರಪರ್ಣ ಎಂಬತಕ್ಕಂಥ ಹೆಸರು, ಇನ್ನೊಂದು ಹೆಸರು ಚಿತ್ರರಥ ಅಂತ. ಅವನು ಅರ್ಜುನನ ಜೊತೆಯಲ್ಲಿ ಯುದ್ಧ ಮಾಡ್ತಾನೆ. ಅರ್ಜುನ ಅವನ ಮೇಲೆ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿ ಅವನ ರಥವನ್ನು ಭಸ್ಮ ಮಾಡುತ್ತಾನೆ. ಆ ಅರ್ಜುನನ ದಿವ್ಯಾಸ್ತ್ರ ಪ್ರಯೋಗ ಮಾಡುವಂತಹ ಕೌಶಲ್ಯ, ಚಾತುರ್ಯ, ಬುದ್ಧಿವಂತಿಕೆ, ಜ್ಞಾನ, ಆ ದಿಟ್ಟತನ ಇದೆಲ್ಲವನ್ನು ನೋಡಿ ಅವನಿಗೆ ಆಶ್ಚರ್ಯವಾಗುತ್ತೆ. ಅವನು ಹೇಳ್ತಾನೆ, ನೀವು ಸಾಧಾರಣ ವ್ಯಕ್ತಿಗಳಲ್ಲ, ನೀವು ಲೋಕೋತ್ತರವಾದಂತಹ ವ್ಯಕ್ತಿಗಳು ಎಂಬುದಾಗಿ ತಿಳಿದು ಬರ್ತಾ ಇದೆ. ಗಂಧರ್ವನಾದ್ದರಿಂದ ಇವರು ಪಾಂಡವರು ಎಂಬುದಾಗಿ ಅವನಿಗೆ ತಿಳಿದೇ ಇದೆ. ಆದರೂ ಲೋಕದೃಷ್ಟಿಯಿಂದ ಅವನು ಹೀಗೆ ಮಾತಾಡಿ ಕೊನೆಯಲ್ಲಿ ಹೇಳ್ತಾನೆ, ನಿಮ್ಮ ಪರಿಚಯ ನನಗಿದೆ, ನೀವು ಯಾರು ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾ, ನಾನು ನಿಮ್ಮನ್ನು ತಡೆದದ್ದು, ನಿಮ್ಮನ್ನು ತಡೆಯಬೇಕು, ನಿಮಗೆ ತೊಂದರೆ ಉಂಟು ಮಾಡಬೇಕು ಎಂಬತಕ್ಕಂಥದ್ದು ನನ್ನ ಅಭಿಪ್ರಾಯವಲ್ಲ. ನಿಮಗೊಂದು ಸಂದೇಶವನ್ನು ಕೊಡಬೇಕು, ನಿಮಗೊಂದು ಮಾರ್ಗದರ್ಶನವನ್ನು ಮಾಡಬೇಕು ಎಂಬುದಾಗಿ ನಾನು ನಿಮ್ಮನ್ನು ತಡೆದಿದ್ದೇನೆ ಎಂಬುದಾಗಿ ಹೇಳ್ತಾ ಆ ಗಂಧರ್ವ ಹೇಳ್ತಾನೆ, ನೀವು ಪಾಂಚಾಲ ದೇಶಕ್ಕೆ ತೆರಳುತ್ತಾ ಇದ್ದೀರಾ, ಅದು ಆ ದ್ರೌಪದಿಯ ಸ್ವಯಂವರದಲ್ಲಿ ಪಾಲ್ಗೊಳ್ಳಬೇಕು, ಆ ದ್ರೌಪದಿಯನ್ನು ನಮ್ಮವಳನ್ನಾಗಿಸ್ಕೊಳ್ಬೇಕು ಎಂಬತಕ್ಕಂತಹ ಉದಾತ್ತವಾದಂತಹ ಗುರಿಯನ್ನಿಟ್ಟುಕೊಂಡು ದಾರಿಯಲ್ಲಿ ಸಾಗುತ್ತಾ ಇದ್ದೀರಾ. ಈ ಗುರಿಯನ್ನು ಸೇರಬೇಕು ಅಂತಾದರೆ ನಿಮಗೊಬ್ಬ ಮುಂದಾಳು ಪುರೋಹಿತ ಅವನ ಅವಶ್ಯಕತೆ ಇದೆ. ಕ್ಷತ್ರಿಯರು ಯಾವತ್ತೂ
ಪುರೋಹಿತರನ್ನು ಮುಂದೆ ಮಾಡಿಕೊಂಡು ತಮ್ಮ ಎಲ್ಲ ವಿಧವಾಗಿರತಕ್ಕಂತಹ ಅಭೀಷ್ಟವನ್ನು ಪಡೆದುಕೊಳ್ಳಬೇಕು. ಹಿಂದೆ ಅನೇಕ ಈ ನಿಮ್ಮ ವಂಶದಲ್ಲಿ ಬಂದವರು, ಬೇರೆ ವಂಶದಲ್ಲಿ ಬಂದಿರತಕ್ಕಂಥ ರಾಜರುಗಳು, ಅವರೆಲ್ಲ ಪುರೋಹಿತರನ್ನು ಮುಂದೆ ಮಾಡಿಕೊಂಡು ತಮ್ಮ ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆಯ ಫಲವನ್ನು ಅವರು ಪಡೆದಿದ್ದಾರೆ. ಸಂವರ್ಣ ಎಂಬತಕ್ಕಂತಹ ಒಬ್ಬ ರಾಜ, ಅವನು ಸೂರ್ಯನ ಮಗಳನ್ನು ತಪತಿಯನ್ನು ತನ್ನ ಮಡದಿಯನ್ನಾಗಿ ಮಾಡಿಕೊಳ್ಳಬೇಕಾದರೆ ವಸಿಷ್ಠರನ್ನು ಪುರೋಹಿತರನ್ನಾಗಿ ಮಾಡಿಕೊಂಡಿದ್ದಾನೆ. ಅವರ ಅನುಗ್ರಹದಿಂದ ಅವನಿಗೆ ವಿವಾಹ ಎಂಬತಕ್ಕಂಥದ್ದು ಆಗಲಿಕ್ಕೆ ಸಾಧ್ಯವಾಯಿತು. ಅವನಿಂದ ಮುಂದೆ ನೀವು ಬಂದಿರುವಂತಹ ಈ ಕುರುವಂಶ ಅದು ಬೆಳೀಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ಪುರೋಹಿತರು ಕ್ಷತ್ರಿಯರಿಗೆ ಅತ್ಯವಶ್ಯಕ. ಆದ್ದರಿಂದ ನೀವೂ ಒಬ್ಬರನ್ನು ಪುರೋಹಿತರನ್ನು ಮುಂದೆ ಮಾಡಿಕೊಂಡು ಸಾಗಬೇಕು ಅಂತ ಅವನು ಒಂದು ಸಂದೇಶವನ್ನು ಕೊಡುತ್ತಾನೆ. ಅದರಂತೆ ಮುಂದೆ ಪಾಂಡವರು ಧೌಮ್ಯ ಋಷಿಗಳನ್ನು ಪುರೋಹಿತರನ್ನಾಗಿ ಮಾಡಿಕೊಂಡು ಅವರು ಪಾಂಚಾಲ ನಗರಕ್ಕೆ ತೆರಳುತ್ತಾರೆ ಅಂತ. ಹೀಗೆ ಪಾಂಡವರಿಗೆ ಆ ಸ್ವಯಂವರದಲ್ಲಿ ಜಯ ಆಗಲಿಕ್ಕೆ ಬ್ರಾಹ್ಮಣರ ಅನುಗ್ರಹ ಬೇಕು ಎಂಬುದಾಗಿ ಒಂದು ಸೂಚನೆಯನ್ನು ಕೊಟ್ಟಂತಹ ವ್ಯಕ್ತಿ ಚಿತ್ರರಥ ಎಂಬತಕ್ಕಂತಹ ಒಬ್ಬ ಗಂಧರ್ವ ಅಂತ. ಹಾಗೆಯೇ ಇನ್ನೊಂದು ಈ ಚಿತ್ರರಥನ ಮಹಿಮೆಯನ್ನು ನಾವು ಕಾಣುತ್ತೇವೆ. ಭಾಗವತದಲ್ಲಿ ಈ ಕಥೆ ಎಂಬತಕ್ಕಂಥದ್ದು ಬಂದಿದೆ. ಇಂದ್ರನಿಗೆ ವಿಶ್ವರೂಪಾಚಾರ್ಯರು ನಾರಾಯಣ ವರ್ಮದ ಮಹಿಮೆಯನ್ನು ಹೇಳುತ್ತಾರೆ. ಆ ನಾರಾಯಣ ವರ್ಮದ ಮಹಿಮೆಯನ್ನು ಹೇಳಬೇಕಾದರೆ ಈ ಚಿತ್ರರಥ ಎಂಬತಕ್ಕಂಥ ಗಂಧರ್ವ ನಾರಾಯಣ ಮಹಿಮೆಯ ಪ್ರಭಾವದಿಂದ ಅವನಿಗೆ ಆಗಿರತಕ್ಕಂತಹ ಒಂದು ಅಡೆತಡೆ, ಅದನ್ನು ಅವನು ಕಳೆದುಕೊಂಡು ಮುಂದೆ ಯಾತ್ರೆಯನ್ನು ಬೆಳೆಸಿದ್ದಾನೆ ಎಂಬುವಂಥ ವಿಚಾರವನ್ನು ಭಾಗವತ ಹೇಳುತ್ತಾ ಇದೆ. ಹೀಗೆ ನಾರಾಯಣ ವರ್ಮದ ಮಹತ್ವವನ್ನು ಏನು ಎಂಬುದಾಗಿ ತಿಳಿಸ್ಲಿಕ್ಕೂ ಕಾರಣನಾಗಿರ್ತಕ್ಕಂಥ ವ್ಯಕ್ತಿ ಈ ಚಿತ್ರರಥನಾಗಿದ್ದಾನೆ. ಇಂತಹ ಚಿತ್ರರಥನಲ್ಲಿ ಭಗವಂತ ಚಿತ್ರರಥ ಎಂಬತಕ್ಕಂಥ ಹೆಸರಿನ ಭಗವಂತ ಸನ್ನಿಹಿತನಾಗಿದ್ದಾನೆ. ಇಂತಹ ಗಂಧರ್ವರಲ್ಲಿ ಚಿತ್ರರಥನ್ನು ಭಗವಂತನ ಸನ್ನಿಧಾನ ಪಾತ್ರ ಎಂಬುದಾಗಿ ಆ ಭಗವಂತನ ವಿಭೂತಿ ರೂಪವನ್ನು ನಾವು ಕಾಣಬೇಕು ಎಂಬುದಾಗಿ ಭಗವಂತ ಅರ್ಜುನನಿಗೆ ಉಪದೇಶವನ್ನು ಮಾಡುತ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಚಿಂತನೆಯನ್ನು ಶ್ರೀನಿವಾಸನಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣವಸ್ತು. ಆಚಾರ್ಯರು ಅನೇಕ ಶ್ಲೋಕಗಳ ಚಿಂತನೆಯನ್ನು, ಒಂದೊಂದು ಶ್ಲೋಕಗಳಿಗೆ ಅನೇಕ ತರಹದಲ್ಲಿ ಅರ್ಥ ಹೇಳಲಿಕ್ಕೆ ಬರ್ತಾ ಇದೆ. ಆದರೂ ಆಚಾರ್ಯರು ಕೆಲವು ವಿಷಯಗಳನ್ನೇ ಮಾತ್ರ ನಮಗೆ ತಿಳಿಸ್ತಾ, ಅದು ಅರ್ಥವಾಗುವುದು ಯಾವುದು ಅರ್ಥವಾಗುತ್ತೋ ಜನರಿಗೆ ಅಂತಹ ವಿಷಯಗಳನ್ನು ನಮಗೆ ಮನವರಿಕೆ ಆಗುವಂತೆ ಮಾಡಿಕೊಟ್ಟು ಅದ್ಭುತವಾದ ರೀತಿಯಲ್ಲಿ ನಮಗೆ ಆ ಶ್ಲೋಕಗಳ ಅರ್ಥಗಳನ್ನು ಮತ್ತು ಬೇರೆ ಬೇರೆ ವಿಷಯಗಳ ಮೂಲಕವಾಗಿ ದೃಢಗೊಳಿಸಿದ್ದಾರೆ. ಅಂತಹ ಆಚಾರ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಇನ್ನು ಚಿಂತನೆ ನಡೆಸಿದ ನಾವುಗಳು ಮುಂದೆ ಪಾರಾಯಣಕ್ಕಾಗಿ ನಾವು ಸೇರಬೇಕಾಗಿದೆ. ನಾವೆಲ್ಲರೂ ಕೂಡ ಮತ್ತೆ ಭಕ್ತಿಯಿಂದ ಆ 10ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ನ ಮೇ ವಿದುಃಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ ಯೋ ಮಾಮಜಮನಾದಿಂಚ
ವೇತಿ ಲೋಕಮಹೇಶ್ವರಂ वेत्ति लोकमहेश्वरम् ಅಸಮ್ಮೂಢಃ ಸಮರ್ಥ್ಯೇಷು असम्मूढस्य मर्तेषु ಸರ್ವಪಾಪೈಃ ಪ್ರಮುಚ್ಯತೆ सर्वपापैः प्रमुच्यते ಬುದ್ಧಿರ್ಜ್ಞಾನಮಸಮ್ಮೋಹಃ बुद्धिर्ज्ञानसम्मोहः ಕ್ಷಮಾ ಸತ್ಯಂ ದಮಃ ಶಮಃ क्षमा सत्यं दमः शमः ಸುಖಂ ದುಃಖಂ ಭವೋ ಭಾವೋ सुखं दुःखं भवो भावो ಭಯಂಚ ಭಯಮೇವ ಚ भयं च भयमेव च ಅಹಿಂಸಾ ಸಮತಾ ತುಷ್ಟಿಃ अहिंसा समता तुष्टिः ತಪೋದಾನಂ ಯಶೋ ಯಶಃ तपोदानं यशो यशः ಭವಂತಿ ಭಾವಾ ಭೂತಾನಾಂ भवन्ति भावभूतानां ಮತ್ತ ಏವ ಪೃಥಗ್ವಿಧಾಃ मत्त एव पृथग्विधाः ಮಹರ್ಷಯಃ ಸಪ್ತ ಪೂರ್ವೇ महर्षयः सप्त पूर्वे ಚತ್ವಾರೋ ಮನವಸ್ತಥಾ चत्वारो मनवस्तथा ಮದ್ಭಾವಾ ಮಾನಸಾ ಜಾತಾಃ मद्भावो मानसा जाताः ಯೇಷಾಂ ಲೋಕ ಇಮಾಃ ಪ್ರಜಾಃ येषां लोक इमाः प्रजाः ಏತಾಂ ವಿಭೂತಿಂ ಯೋಗಂಚ एतां विभूतियोगं च ಮಮ ಯೋ ವೇತ್ತಿ ತತ್ವತಃ मम यो वेत्ति तत्त्वतः ಸೋವಿಕಂಪೇನ ಯೋಗೇನ सोऽविकम्पेन योगेन ಯುಜ್ಯತೆ ನಾತ್ರ ಸಂಶಯಃ युज्यते नात्र संशयः ಅಹಂ ಸರ್ವಸ್ಯ ಪ್ರಭವೋ अहं सर्वस्य प्रभवो ಮತ್ತಃ ಸರ್ವಂ ಪ್ರವರ್ತತೆ मत्तः सर्वं प्रवर्तते ಇತಿ ಮತ್ವಾ ಭಜಂತೆ ಮಾಂ इति मत्वा भजन्ते मां ಬುಧಾ ಭಾವ ಸಮನ್ವಿತಾಃ बुधाभावसमन्विताः ಮಚ್ಚಿತ್ತಾ ಮದ್ಗತ ಪ್ರಾಣಾಃ मच्चित्ता मद्गता प्राणाः ಬೋಧಯಂತಃ ಪರಸ್ಪರಂ बोधयन्तः परस्परं ಕಥಯಂತಶ್ಚ ಮಾಂ ನಿತ್ಯಂ कथयन्तश्च मां नित्यं ತುಷ್ಯಂತಿ ಚ ರಮಂತಿ ಚ तुष्यन्ति च रमन्ति च ತೇಷಾಂ ಸತತಯುಕ್ತಾನಾಂ तेषां सततयुक्तानां ಭಜತಾಂ ಪ್ರೀತಿಪೂರ್ವಕಂ भजतां प्रीतिपूर्वकं ದದಾಮಿ ಬುದ್ಧಿಯೋಗಂ ತಂ ददामि बुद्धियोगं तं ಯೇನ ಮಾಮುಪಯಾಂತಿ ತೇ येन मामुपयान्ति ते ತೇಷಾಮೇವಾನುಕಂಪಾರ್ಥಂ तेषामेवानुकम्पार्थम् ಅಹಮಜ್ಞಾನಜಂ ತಮಃ अहमज्ञानजं तमः ನಾಶಯಾಮ್ಯಾತ್ಮಭಾವಸ್ಥೋ नाशयामात्मभावस्थो ಜ್ಞಾನದೀಪೇನ ಭಾಸ್ವತ ज्ञानदीपेन भास्वतः ಅರ್ಜುನ ಉವಾಚ अर्जुन उवाच ಪರಂ ಬ್ರಹ್ಮ ಪರಂ ಧಾಮ परं ब्रह्म परं धाम ಪವಿತ್ರಂ ಪರಮಂ ಭವಾನ್ पवित्रं परमं भवान् ಪುರುಷಂ ಶಾಶ್ವತಂ ದಿವ್ಯಂ पुरुषं शाश्वतं दिव्यम् ಆದಿದೇವಮಜಂ ವಿಭುಂ आदिदेवमजं विभुम् ಆಹುಸ್ತ್ವಾಂ ಋಷಯಃ ಸರ್ವೇ आयुष्यामुषयः सर्वे ದೇವರ್ಷಿರ್ನಾರದಸ್ತಥಾ देवर्षिर्नारदस्तथा ಅಸಿತೋ ದೇವಲೋ ವ್ಯಾಸಃ असितो देवलो व्यासः ಸ್ವಯಂ ಚೈವ ಬ್ರವೀಷಿ ಮೇ स्वयं चैव ब्रवीषि मे ಸರ್ವಮೇತದ್ಋತಂ ಮನ್ಯೇ सर्वमेतद्धृतं मन्ये ಯನ್ಮಾಂ ವದಸಿ ಕೇಶವ यन्मां वदसि केशव ನ ಹಿ ತೇ ಭಗವದ್ವ್ಯಕ್ತಿಂ न हि ते भगवद्व्यक्तिं ವಿದುರ್ದೇವಾನ ದಾನವಾಃ विदुर्देवानदानवाः ಸ್ವಯಮೇವಾತ್ಮನಾತ್ಮಾನಂ स्वयमेवात्मनात्मानं ವೇಥ ತ್ವಂ ಪುರುಷೋತ್ತಮ वेदतं पुरुषोत्तम ಭೂತಭಾವನ ಭೂತೇಶ भूतभावन भूतेश ದೇವದೇವ ಜಗತ್ಪತೆ देवदेव जगत्पते ವಕ್ತುಮರ್ಹಸ್ಯ ಶೇಷೇಣ वक्तुमर्हस्य शेषेण ದಿವ್ಯಾ ಹ್ಯಾತ್ಮವಿಭೂತಯಃ दिव्याः आत्मविभूतयः ಯಾಭಿರ್ವಿಭೂತಿಭಿರ್ಲೋಕಾನ್ याभिर्विभूतिर्लोकान् ಇಮಾಂಸ್ತ್ವಂ ವ್ಯಾಪ್ಯ ತಿಷ್ಠಸಿ इमां स्वं व्याप्य तिष्ठसि ಕಥಂ ವಿದ್ಯಾಮಹಂ ಯೋಗಿನ್ कथं विद्यामहं योगिन् ತ್ವಾಂ ಸದಾ ಚ ಪರಿಚಿಂತಯನ್ त्वां सदा परिचिन्तयन् ಕೇಷು ಕೇಷು ಚ ಭಾವೇಷು केषु केषु च भावेषु ಚಿಂತ್ಯೋಸಿ ಭಗವನ್ಮಯ चिन्तोऽसि भगवन्मया ವಿಸ್ತರೇಣಾತ್ಮನೋ ಯೋಗಂ विस्तरेणात्मनो योगं ವಿಭೂತಿಂಚ ಜನಾರ್ದನ विभूतिं च जनार्दन ಭೂಯ ಕಥಯ ತೃಪ್ತಿರ್ಹಿ भूय कथय तृप्तिर्हि ಶೃಣ್ವತೋ ನಾಸ್ತಿ ಮೇಮೃತಂ शृण्वतो नास्ति
नास्ति मे मृतम् श्रीभगवानुवाच श्रीभगवानुवाच हन्त ते कथयिष्यामि अन्त ते कथयिष्यामि दिव्या ह्यात्मविभूतयः दिव्या ह्यात्मविभूतयः प्राधान्यतः कुरु श्रेष्ठ प्राधान्यतः कुरु श्रेष्ठ नास्त्यन्तो विस्तरस्य मे नास्त्यन्तो विस्तरस्य मे अहमात्मा गुडाकेश अहमात्मा गुडाकेश सर्वभूताशयस्थितः सर्वभूताशयस्थितः अहमादिर्च मध्यञ्च अहमादिश्च मध्यञ्च भूतानामन्त एव च भूतानामन्त एव च आदित्यानामहं विष्णुः आदित्यानामहं विष्णुः ज्योतिषां रविरंशुमान् ज्योतिषां रविरंशुमान् मरीचिर्मरुतामस्मि मरीचिर्मरुतामस्मि नक्षत्राणामहं शशि नक्षत्राणामहं शशि वेदानां सामवेदोऽस्मि वेदानां सामवेदोऽस्मि देवानामस्मि वासवः देवानामस्मि वासवः इन्द्रियाणां मनश्चास्मि इन्द्रियाणां मनश्चास्मि भूतानामस्मि चेतना भूतानामस्मि चेतना रुद्राणां शङ्करश्चास्मि रुद्राणां शङ्करश्चास्मि वित्तेषो यक्षरक्षसां वित्तेषो यक्षरक्षसां वसूनां पावकश्चास्मि वसूनां पावकश्चास्मि मेरुशिखरिणामहं मेरुशिखरिणामहं पुरोधसां च मुख्यं मां पुरोधसां च मुख्यं मां विद्धि पार्थ बृहस्पतिं विद्धि पार्थ बृहस्पतिं सेनानीनामहं स्कन्दः सेनानीनामहं स्कन्दः सरसामस्मि सागरः सरसामस्मि सागरः महर्षीणां भृगुरहं महर्षीणां भृगुरहं गिरामस्मेकमक्षरं गिरामस्मेकमक्षरं यज्ञानां जपयज्ञोऽस्मि यज्ञानां जपयज्ञोऽस्मि स्थावराणां हिमालयः स्थावराणां हिमालयः अश्वत्थः सर्ववृक्षाणाम् अश्वत्थः सर्ववृक्षाणां देवर्षीणां च नारदः देवर्षीणां च नारदः गन्धर्वाणां चित्ररथः गन्धर्वाणां चित्ररथः सिद्धानां कपिलो मुनिः सिद्धानां कपिलो मुनिः उच्चैश्रवसमश्वानां उच्चैश्रवसमश्वानां विद्धि माममृतोद्भवम् विद्धि माममृतोद्भवम् ऐरावतं गजेन्द्राणां ऐरावतं गजेन्द्राणां नराणां च नराधिपम् नराणां च नराधिपम् आयुधानामहं वज्रम् आयुधानामहं वज्रं धेनूनामस्मि कामधुक् धेनो नामस्मि कामधुक् प्रजनश्चास्मि कन्दर्पः प्रजनश्चास्मि कन्दर्पः सर्पाणामस्मि वासुकिः सर्पाणामस्मि वासुकिः अनन्तश्चास्मि नागानाम् अनन्तश्चास्मि नागानां वरुणो यादसामहं वरुणो यादसामहं पितॄणामर्यमा चास्मि पितॄणामर्यमा चास्मि यमः संयमतामहं यमः संयमतामहं प्रह्लादश्चास्मि दैत्यानां प्रह्लादश्चास्मि दैत्यानां कालः कलयतामहं कालकलयतामहं मृगाणां च मृगेन्द्रोऽहं मृगाणां च मृगेन्द्रोऽहं वैनतेयश्च पक्षिणां वैनतेयश्च पक्षिणां पवनः पवतामस्मि पवनः पवतामस्मि रामशस्त्रभृतामहं रामशस्त्रभृतामहं झषाणामकरश्चास्मि झषाणां मकरश्चास्मि स्त्रोतसामस्मि जाह्नवी स्तोत्रसामस्मि जाह्नवी सर्गाणामादिरन्तश्च सर्गाणामादिरन्तश्च मध्यं चैवाहमर्जुन मध्यं चैवाहमर्जुन अध्यात्मविद्या विद्यानाम् अध्यात्मविद्या विद्यानां वादप्रवदतामहं वादप्रवदतामहम् अक्षराणामकारोऽस्मि अक्षराणामकारोऽस्मि द्वन्द्वः सामासिकस्य च द्वन्द्वः सामासिकस्य च अहमेवाक्षयः कालो अहमेवाक्षयः कालो धाताहं विश्वतो मुखः दाताहं विश्वतो मुखः मृत्युः सर्वहरश्चाहं मृत्युः सर्वहरश्चाहम् उद्भवश्च भविष्यताम् उद्भवश्च भविष्यतां कीर्तिश्रीर्वाक्च नारीणां कीर्तिश्रीर्वाक्च नारीणां स्मृतिर्मेधा धृतिः क्षमा स्मृतिर्मेधा धृतिः क्षमा बृहत्साम तथा
ಸಾಮ್ನಾಂ ಗಾಯತ್ರಿ ಛಂದಸಾಮಹಂ गायत्री छन्दसामहं ಮಾಸಾನಾಂ ಮಾರ್ಗಶೀರ್ಷೋಹಂ मासानां मार्गशीर्षोऽहं ಋತೂನಾಂ ಕುಸುಮಾಕರಃ ऋतूनां कुसुमाकरः ಯೂತಂ ಛಲಯತಾಮಸ್ಮಿ द्यूतं चलयतामस्मि ತೇಜಸ್ತೇಜಸ್ವಿನಾಮಹಂ तेजस्तेजस्विनामहं ಜಯೋಸ್ಮಿ ವ್ಯವಸಾಯೋಸ್ಮಿ जयोऽस्मि व्यवसायोऽस्मि ಸತ್ವಂ ಸತ್ವವತಾಮಹಂ सत्त्वं सत्त्ववतामहं ವೃಷ್ಣೀನಾಂ ವಾಸುದೇವೋಸ್ಮಿ वृष्णीनां वासुदेवोऽस्मि ಪಾಂಡವಾನಾಂ ಧನಂಜಯಃ पाण्डवानां धनञ्जयः ಮುನೀನಾಮಪ್ಯಹಂ ವ್ಯಾಸಃ मुनीनामप्यहं व्यासः ಕವೀನಾಮುಶನಾ ಕವಿಃ कवीनामुशना कविः ದಂಡೋ ದಮಯತಾಮಸ್ಮಿ दण्डो दमयतामस्मि ನೀತಿರಸ್ಮಿ ಜಿಗೀಷತಾಂ नीतिरस्मि जिगीषताम् ಮೌನಂ ಚೈವಾಸ್ಮಿ ಗುಹ್ಯಾನಾಂ मौनं चैवास्मि गुह्यानां ಜ್ಞಾನಂ ಜ್ಞಾನವತಾಮಹಂ ज्ञानं ज्ञानवतामहं ಯಚ್ಚಾಪಿ ಸರ್ವಭೂತಾನಾಂ यच्चापि सर्वभूतानां ಬೀಜಂ ತದಹಮರ್ಜುನ बीजं तदहमर्जुन ನ ತದಸ್ತಿ ವಿನಾ ಯತ್ ಸ್ಯಾತ್ न तदस्ति विना यस्य ಮಯಾ ಭೂತಂ ಚರಾಚರಂ मया भूतं चराचरं ನಾಂತೋಸ್ಮಿ ನವ ದಿವ್ಯಾನಾಂ नान्तोऽस्मि मम दिव्यानां ವಿಭೂತೀನಾಂ ಪರಂತಪ विभूतीनां परन्तप ಏಷ ತು ಉದ್ದೇಶತ ಪ್ರೋಕ್ತೋ एष तोद्देशतः प्रोक्तो ವಿಭೂತೇರ್ವಿಸ್ತರೋ ಮಯಾ विभूतिर्विस्तरो मया ಯದ್ಯದ್ ವಿಭೂತಿ ಮತ್ಸತ್ವಂ यद्यद्विभूतिमत्सत्त्वं ಶ್ರೀಮದೂರ್ಜಿತಮೇವ ವಾ श्रीमदूर्जितमेव वा ತತ್ತದೇವಾವಗಚ್ಚತ್ವಂ तत्तदेवावगच्छत्वं ಮಮ ತೇಜೋಂಶ ಸಂಭವಂ मम तेजोंशसम्भवम् ಅಥವಾ ಬಹುನೈತೇನ अथवा बहुनैतेन ಕಿಂ ಜ್ಞಾತೇನ ತವಾರ್ಜುನ किं ज्ञातेन तवार्जुन ವಿಷ್ಟಭ್ಯಾಹಮಿದಂ ಕೃಷ್ಣಂ दृष्टभ्याहमिदं कृष्णम् ಏಕಾಂಶೇನ ಸ್ಥಿತೋ ಜಗತ್ एकांशेन स्थितो जगत् ಓಂ ತತ್ಸದಿತಿ ॐ तत्सदिति ಶ್ರೀಮದ್ಭಗವದ್ಗೀತಾಸು श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ವಿಭೂತಿಯೋಗೋ ನಾಮ विभूतियोगो नाम ದಶಮೋಧ್ಯಾಯಃ नमोऽध्यायः ಯತ್ರ ಯೋಗೇಶ್ವರ ಕೃಷ್ಣೋ यत्र योगेश्वर कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीविजयो भूतिः ಧ್ರುವಾ ನೀತಿರ್ಮತಿರ್ಮಮ ध्रुवा नीतिर्मतिर्मम ಅದನ್ನೆಲ್ಲವನ್ನೂ ಕೂಡ ಕ್ಷಮೆ ಮಾಡು ಅಂತ ಕೇಳುವುದೇ ಕ್ಷಮಾಪರಾಧ ಸ್ತೋತ್ರ. ಹಾಗಾಗಿ ನಾವೆಲ್ಲ ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಯದಕ್ಷರ ಪದಭ್ರಷ್ಟಂ यदक्षरपदभ्रष्टं ಮಾತ್ರಾಹೀನಂಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ तत्सर्वं क्षम्यता देव ನಾರಾಯಣ ನಮೋಸ್ತುತೇ. नारायण नमोऽस्तु ते ಕ್ಷಮೆಯನ್ನು ಪ್ರಾರ್ಥಿಸಿ ಭಗವಂತನಿಗೆ ಮಾಡಿದ ಕಾರ್ಯಗಳ ಸಮರ್ಪಣೆ ನಡಿಬೇಕು. ಈ ಕಾಯೇನ ಎಂಬುವಂತಹ ಶ್ಲೋಕ ಭಾಗವತದಲ್ಲಿ ಬರುವ ಶ್ಲೋಕ. ಭಗವಂತನಿಗೆ ಕರ್ಮ ಸಮರ್ಪಣೆ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಬುಕ್ಕನ್ನು ಸಮರ್ಪಣೆ ಮಾಡೋದು ಅಂದರೆ ಎತ್ತಿ ಬುಕ್ ಕೊಟ್ಬಿಡ್ಬೋದು. ವಸ್ತುಗಳನ್ನು ಕೊಡೋ, ಮೊಬೈಲ್ ಕೊಡೋ ಅಂದರೆ ಎತ್ತಿ ಕೊಡಲುವಂತಹ ಚಾನ್ಸಸ್ ಇದೆ, ಅದನ್ನು ಕೊಡ್ತೇವೆ. ಆದರೆ ಕರ್ಮವನ್ನು ಕೊಡೋದು ಅಂದರೆ ಏನರ್ಥ? ದೇವರಿಗೆ ಕರ್ಮ ಸಮರ್ಪಣೆ ಅಂದರೆ ಹೇಗದು ಅನುಸಂಧಾನಕ್ಕೆ ತಗೊಳ್ಬೇಕು ಅಂದಾಗ ಭಾಗವತದಲ್ಲಿ ಬಂದಿರುವಂತಹ ಶ್ಲೋಕ, ನಾವು ಮನಸ್ಸಿನಿಂದ, ಮಾತುಗಳಿಂದ, ದೇಹದಿಂದ ಏನು ಕಾರ್ಯ ಮಾಡ್ತೇವೋ ನಾಹಂ ಕರ್ತ ಹರಿಕರ್ತ. ನಾನು ಆಗ ಹೇಳಿದ ಹಾಗೆ ದೇವರು ನನ್ನಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸ್ತಾನೆ ಎಂಬುದೇ ಕರ್ಮದ ಸಮರ್ಪಣೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಇವತ್ತಿನವರೆಗೂ ಈಗಿನವರೆಗೂ ಮಾಡಿದ ಎಲ್ಲ ಕರ್ಮವನ್ನು ಕೂಡ ನಾವೆಲ್ಲರೂ ಕೂಡ ಸಮರ್ಪಣಿಸೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್
ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಭಗವಂತನಲ್ಲಿ ಒಂದು ವಿಶೇಷವಾದ ಗುಣ ಏನು ಅಂದರೆ ಅವನ ಸ್ವಭಾವ ನನಗೆ ಇದು ಕೊಡು, ನನಗೆ ಅದು ಆಗಲಿ, ನನಗಿದಾಗಲಿ ಅಂತ ಹೇಳಿ ದಿನನಿತ್ಯ ಪ್ರಾರ್ಥನೆ ಮಾಡಿದಾಗ ಆಗುವ ಸಂತೋಷಕ್ಕಿಂತಲೂ ಇನ್ನೊಬ್ಬರಿಗೆ, ಜಗತ್ತಿಗೆ, ಲೋಕದಲ್ಲಿರುವಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡಿದಾಗ ಬಹಳ ಸಂತೋಷ ಆಗುತ್ತೆ. ಜಗತ್ತಿನ ಒಳಗೂ ನಾವು ಸೇರಿದ್ದೇವೋ ಇಲ್ಲೋ, ಹಾಗಾಗಿ ಜಗತ್ತಿಗೆ ಸಂತೋಷವಾಗಲಿ ಅಂತ ಸ್ವಲ್ಪ ವಿಶಾಲ ಭಾವನೆಯಿಂದ ಸ್ತೋತ್ರ ಮಾಡಿದರೆ ಜಗತ್ತಿನ ಒಳಗಡೆ ಇರುವ ನಮಗೆ ಇನ್ನೂ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನಾವು ಲೋಕಕ್ಷೇಮವನ್ನು ಪ್ರಾರ್ಥನೆ ಮಾಡಲೇಬೇಕು. ಅದನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಭಗವಂತನಿಗೆ ಮಂಗಳವನ್ನು ಮುಂದೆ ಹಾಡ್ತಾ ಇದ್ದೇವೆ. ಭಗವಂತನು ಸದಾ ಮಂಗಳ ರೂಪ, ಅವನ ರೂಪವೇ ಮಂಗಳ, ಶ್ರೀಭೂದೇವಿಯಿಂದ ಕೂಡಿದ ಅವನ ಆ ಕ್ಷೇತ್ರವೇ ಮಂಗಳ, ಅವನ ನಾಮಕೀರ್ತನವೇ ಮಂಗಳ. ಹಾಗಿರುವಾಗ ಮತ್ತೇನು ಮಂಗಳನನ್ನು ನಾವು ಹಾಡಬೇಕು ಅಂದರೆ, ಯಾವತ್ತೂ ಕೂಡ ಭಗವಂತನಿಗೆ ನಮಗೆ ಇರುವಂತಹ ಸಂಬಂಧ ಏನು ಅಂದರೆ, ಶಾಸ್ತ್ರ ಹೇಳುತ್ತೆ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ನಾವು ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡ್ಕೊಳ್ತೇವೆ, ಹೇಗಿದೆ, ಚೆನ್ನಾಗಿದೆಯಾ ಅಂತೆಲ್ಲ. ನಮ್ಮ ಕನ್ನಡಿಯ ಪ್ರತಿಬಿಂಬ ಚೆನ್ನಾಗಿ ಕಾಣಲಿಕ್ಕೆ ಪೌಡ್ರು ಸ್ನೋಗಳನ್ನು ಕನ್ನಡಿಗೆ ಹಚ್ಚುವುದಲ್ಲ, ಹೊರತು ನಾವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರೆ ಮಾತ್ರ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ ಹೊರತು ಕನ್ನಡಿಗೆ ಅಲಂಕಾರ ಮಾಡುವುದರಿಂದ ಅಲ್ಲ. ಹೇಗೋ ಬಿಂಬನಾದ ಶ್ರೀನಿವಾಸ ದೇವ, ಪ್ರತಿಬಿಂಬನಾದ ನಾವೆಲ್ಲ ಜೀವರುಗಳು. ಹಾಗಾಗಿ ನಮಗೆ ಮಂಗಳ ಆಗಬೇಕು, ನಾವು ಜಗತ್ತಿನಲ್ಲಿ ಚೆನ್ನಾಗಿ ರಾರಾಜಿಸಬೇಕು ಅಂದರೆ ನಮಗೆ ನಾವೇ ಅಲಂಕಾರ ಮಾಡಿಕೊಳ್ಳುವುದಲ್ಲ, ಕನ್ನಡಿಗೆ ಅಲಂಕಾರ ಮಾಡುವಂತೆ ಹೇಗೆ ಅದು ಪೆದ್ದತನವೋ ಹಾಗೆ ನಮಗೇ ನಾವು ಹೊಗಳಿಕೊಂಡು ನಮಗೇ ನಾವು ಅಲಂಕಾರ ಮಾಡಿಕೊಳ್ಳುವುದಲ್ಲ. ಪ್ರತಿಬಿಂಬ ಸ್ಥಾನನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಭಗವಂತನಿಗೆ ಮಂಗಳವಾಗಲಿ, ಅವನಿಗೆ ಜೈಕಾರವಾಗಲಿ, ಅವನಿಗೆ ಕಲ್ಯಾಣವಾಗಲಿ ಅಂತ ಇದ್ದರೆ ಪ್ರತಿಬಿಂಬರಾದ ನಮಗೂ ಕೂಡ ಮಂಗಳವಾಗ್ತದೆ, ಕಲ್ಯಾಣವಾಗ್ತದೆ, ಶುಭವಾಗುತ್ತೆ. ಇದೇ ಮಂಗಳವನ್ನು ಮಾಡುವಂತಹ ಈ ಸಾರ. ಹಾಗಾಗಿ ನಾವೆಲ್ಲ ಭಗವಂತನು ಮಂಗಳನಾಗಿದ್ದಾನೆ, ಲಕ್ಷ್ಮೀದೇವಿಯೊಂದಿಗೆ ಸೇರಿಕೊಂಡು ಅಂದಾಗ ನಮಗೂ ಅದನ್ನು ನೀಡುತ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಭಗವಂತನಿಗೆ ಮಂಗಳವನ್ನು ಮಾಡೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ, ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ, ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ, ಶ್ರೀ ವೆಂಕಟ ನಿವಾಸಾಯ